ಜಗತ್ತಿನಾದ್ಯಂತ ಓಂಕಾರದ ಗುಂಜಾರವ ಕೇಳಿಸುತ್ತದೆ. ನಮ್ಮ ಸೈನಿಕ ಅಭಿನಂದನನ್ನು ಸೆರೆ ಹಿಡಿದು ಭಾರತವನ್ನು ಆಟವಾಡಿಸಬೇಕೆಂದುಕೊಂಡಿದ್ದ ಪಾಕಿಸ್ತಾನವೇ ಭಾರತದ ಮುಂದೆ ಮಂಡಿಯೂರಿ ಯಾವುದೇ ಷರತ್ತುಗಳಿಲ್ಲದೆ ನಮ್ಮ ಸೈನಿಕನನ್ನು ಬಿಡುಗಡೆಗೊಳಿಸುವಂತೆ ಮಾಡಿದ 56 ಇಂಚಿನ ಎದೆಗಾರಿಕೆಯ ಪ್ರಧಾನಿ ನಮ್ಮವರು. ತ್ರಿವರ್ಣ ಧ್ವಜ ಸ್ವಚ್ಛಂದವಾಗಿ ಹಾರಾಡ್ತಾ ಇದೆ ಅಂದರೆ ಅದರ ಹಿಂದಿರುವ ಶಕ್ತಿ ಶ್ರೀ ನರೇಂದ್ರ ಮೋದಿ. ದಾಸ್ಯದ ಹಂಗನ್ನ ನೆನಪಿಸ್ತಾ ಇದ್ದಂಥ ರಾಜಪಥ ಕರ್ತವ್ಯ ಪಥವಾಗಿ ಮೆರೆದಾಡ್ತಾ ಇರುವುದು, ಇವೆಲ್ಲದರ ಹಿಂದಿರುವುದು ನರೇಂದ್ರ ಮೋದಿಯವರ ಬದ್ಧತೆ. ಪಾಕಿಸ್ತಾನ ಮತ್ತು ಚೀನಾ ಎರಡೂ ದೇಶಗಳ ಜೊತೆ ಏಕಕಾಲಕ್ಕೆ ಯುದ್ಧ ಮಾಡುವಷ್ಟು ಸಾಮರ್ಥ್ಯ ವೃದ್ಧಿಸಿಕೊಂಡು ಭಾರತ ಮಾತೆ ಮತ್ತೆ ಶಕ್ತಿ ಸ್ವರೂಪಿಣಿಯಾಗಿದ್ದಾಳೆ. ನಮಗೆ ನವಾಜ್ ಶರೀಫ್, ಮುಷರಫ್, ಇಮ್ರಾನ್ನಂತಹ ನಾಯಕರು ಬೇಡ, ಪಾಕಿಸ್ತಾನದ ಅಭ್ಯುದಯಕ್ಕಾಗಿ ನರೇಂದ್ರ ಮೋದಿಯವರಂತಹ ಪ್ರಧಾನಿ ಬೇಕು ಎಂದು ಘಂಟಾಘೋಷವಾಗಿ ಹೇಳುತ್ತಾನೆಂದರೆ ಯೋಚನೆ ಮಾಡಿ. ಸಂವೇದನಾ, ಸೇವ್ ನೇಚರ್ ಅಂಡ್ ಕಲ್ಚರ್ ಫಾರ್ ಫ್ಯೂಚರ್. ಭಾರತ ಮತ್ತೆ ಜಗದ್ಗುರುವಿನ ಸ್ಥಾನವನ್ನು ಅಲಂಕರಿಸಬೇಕು ಎಂಬ ಭಾರತೀಯರ ಆಶಯ ಶತಮಾನಗಳ ಹಿಂದಿನದ್ದು. ಆದರೆ ಸ್ವಾತಂತ್ರ್ಯಾನಂತರದ 70 ವರ್ಷಗಳವರೆಗೂ ಮೊಘಲರು, ಬ್ರಿಟಿಷರ ನೆರಳಿನಲ್ಲೇ ಸರಕಾರ ನಡೆಸಿದವರಿಂದಾಗಿ ಆ ಪರಮ ವೈಭವದ ಕನಸು ನನಸಾಗುವುದು ಕನಸಿನಲ್ಲೂ ಸಾಧ್ಯವಿಲ್ಲವೆಂಬ ವಾತಾವರಣ. ಆದರೆ ಕಳೆದ 70 ವರ್ಷಗಳಲ್ಲಿ ಅಸಾಧ್ಯ ಅಂತ ಅಂದುಕೊಂಡಿದ್ದನ್ನು ಕೇವಲ 9 ವರ್ಷಗಳಲ್ಲಿ ಇನ್ನು ಎಲ್ಲವೂ ಸಾಧ್ಯ ಎಂಬ ಆತ್ಮವಿಶ್ವಾಸದ ವಾತಾವರಣ ನಿರ್ಮಾಣ ಮಾಡಿದವರು ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು. ಭಾರತದ ಶಿಕ್ಷಣ ಸಂಸ್ಥೆಗಳಲ್ಲಿ ಯೋಗ ಕಲಿಸುವುದನ್ನು ವಿರೋಧಿಸಿ ಕೇಸರೀಕರಣ ಎಂದು ಬೊಬ್ಬೆ ಹಾಕುತ್ತಿದ್ದ ಬುದ್ಧಿಜೀವಿಗಳ ಬಾಯಿಗೆ ಈಗ ಬೀಗ ಬಿದ್ದಿದೆ. ಯಾಕೆಂದರೆ ಜೂನ್ 21ರಂದು ಭಾರತ ಮಾತ್ರವಲ್ಲ, ಇಡೀ ಜಗತ್ತಿನ ಸುಮಾರು 190ಕ್ಕೂ ಹೆಚ್ಚು ರಾಷ್ಟ್ರಗಳು ವಿಶ್ವ ಯೋಗ ದಿನದಲ್ಲಿ ಪಾಲ್ಗೊಳ್ಳುತ್ತವೆ. ಜಗತ್ತಿನಾದ್ಯಂತ ಓಂಕಾರದ ಗೂಂಜಾರವ ಕೇಳಿಸ್ತದೆ. ಈ ಬದಲಾವಣೆಗೆ ಕಾರಣರಾದವರು ನರೇಂದ್ರ ಮೋದಿ. ಪುಲ್ವಾಮಾ ದಾಳಿಯಾಗಿ 12 ದಿನ ಕಳೆಯುವುದರ ಒಳಗಾಗಿ ಪಾಕಿಸ್ತಾನದ ಒಳಗೆ ನುಗ್ಗಿ 300ಕ್ಕೂ ಹೆಚ್ಚು ಭಯೋತ್ಪಾದಕರನ್ನು ಯಮಪುರಿಗೆ ಕಳುಹಿಸಿದ ಸಮರ್ಥ ನಾಯಕತ್ವ ಮೋದಿಯವರದ್ದು. ಮಾತ್ರವಲ್ಲ, ನಮ್ಮ ಸೈನಿಕ ಅಭಿನಂದನನ್ನು ಸೆರೆ ಹಿಡಿದು ಭಾರತವನ್ನು ಆಟವಾಡಿಸಬೇಕೆಂದುಕೊಂಡಿದ್ದ ಪಾಕಿಸ್ತಾನವೇ ಭಾರತದ ಮುಂದೆ ಮಂಡಿಯೂರಿ ಯಾವುದೇ ಷರತ್ತುಗಳಿಲ್ಲದೆ ನಮ್ಮ ಸೈನಿಕನನ್ನು ಬಿಡುಗಡೆಗೊಳಿಸುವಂತೆ ಮಾಡಿದ 56 ಇಂಚಿನ ಎದೆಗಾರಿಕೆಯ ಪ್ರಧಾನಿ ನಮ್ಮವರು. OIC ಎಂಬ ಜಗತ್ತಿನ ಮುಸ್ಲಿಂ ಒಕ್ಕೂಟದ ಸಭೆಗೆ ವಿಶೇಷ ಅತಿಥಿಯಾಗಿ ಭಾರತದ ಸುಷ್ಮಾ ಸ್ವರಾಜ್ರನ್ನು ಆಹ್ವಾನಿಸಿದ್ದನ್ನು ವಿರೋಧಿಸಿದ್ದು ಪಾಕಿಸ್ತಾನ. ಆದರೆ ಆ ವಿರೋಧವನ್ನು ಕಡೆಗಣಿಸಿ ಪಾಕಿಸ್ತಾನವನ್ನು ಒಬ್ಬಂಟಿಯಾಗಿಸಿ ಭಾರತದ ವಿದೇಶಾಂಗ ಮಂತ್ರಿಯನ್ನು ಸ್ವಾಗತಿಸಿದ ಉಳಿದ ಮುಸ್ಲಿಂ ರಾಷ್ಟ್ರಗಳ ನಿರ್ಣಯದ ಹಿಂದೆ ಇದ್ದದ್ದು ನರೇಂದ್ರ ಮೋದಿಯವರ ಚಾಣಕ್ಯ ತಂತ್ರ. ಕುಂಭಮೇಳದಲ್ಲಿ ಸ್ವಚ್ಛತಾ ಕಾರ್ಯವನ್ನು ಮಾಡಿದ ಕಾರ್ಮಿಕರ ಪಾದ ತೊಳೆದು ಸತ್ಕರಿಸಿದ ದೇಶದ ಪ್ರಧಾನಿಯಲ್ಲಿ ಜನರಿಗೆ ಕಾಣಿಸಿದ್ದು ಗುಹನನ್ನು ಅಪ್ಪಿಕೊಂಡ ಶ್ರೀರಾಮಚಂದ್ರ. ಕಂಡಲ್ಲಿ ಉಗುಳಿ ಕಸ ಎಸೆದು ಹೋಗುವುದು ಅಪರಾಧವೇ ಅಲ್ಲ ಅನ್ನುವ ಮಾನಸಿಕತೆ ಇದ್ದ ಸಮಾಜದಲ್ಲಿ ಪುಟ್ಟ ಮಗುವು ಐಸ್ ಕ್ರೀಮ್ ರ್ಯಾಪರನ್ನು ಕಸದ ಬುಟ್ಟಿಗೆ ಹಾಕುವ ಸ್ವಚ್ಛ ಭಾರತದ ಕಲ್ಪನೆಯನ್ನ ಅದ್ಭುತ ರೀತಿಯಲ್ಲಿ ಜನರ ಮನಸ್ಸಿನಲ್ಲಿ ಅಚ್ಚೊತ್ತಿದವರು ನರೇಂದ್ರ ಮೋದಿ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಕಾಶ್ಮೀರದಲ್ಲಿ ರಾಷ್ಟ್ರಧ್ವಜ ಹಾರಿಸಲು ಧೈರ್ಯ ಸಾಲದಾಗಿತ್ತು. ಆದರೆ ಈಗ ಅಲ್ಲಿನ ಬಾನಂಗಣದಲ್ಲಿ ತ್ರಿವರ್ಣ ಧ್ವಜ ಸ್ವಚ್ಛಂದವಾಗಿ ಹಾರಾಡ್ತಾ ಇದೆ ಅಂತಂದ್ರೆ ಅದರ ಹಿಂದಿರುವ ಶಕ್ತಿ ಶ್ರೀ ನರೇಂದ್ರ ಮೋದಿ. ಭಯೋತ್ಪಾದಕರೇ ತುಂಬಿ ಹೋಗಿದ್ದ ಶ್ರೀನಗರದಲ್ಲಿ ಈಗ ನಿರ್ಭೀತಿಯಿಂದ ನೂತನ ಸ್ಟಾರ್ಟ್ಅಪ್ ಕಂಪನಿಗಳನ್ನು ಆರಂಭಿಸಿರುವ ಯುವಕರ ಯಶಸ್ಸಿನ ಹಿಂದಿರುವುದು ನರೇಂದ್ರ ಮೋದಿ ಎಂಬ ಧೈರ್ಯ. ಕಾಶ್ಮೀರ ಎಂದರೆ ಮರಣ ಭಯ ಆವರಿಸ್ತಾ ಇದ್ದಂಥ ಕತ್ತಲೆಯ ಕಾಲ ಕಳೆದು ಕಾಶ್ಮೀರ ಮತ್ತೆ ಜಗತ್ತಿನ ಪ್ರವಾಸಿಗರ ಸ್ವರ್ಗವಾಗಿದೆ. ಕಳೆದ 1 ವರ್ಷದಲ್ಲಿ 1 ಕೋಟಿಗೂ ಅಧಿಕ ಪ್ರವಾಸಿಗರು ಕಾಶ್ಮೀರದ ದರ್ಶನವನ್ನು ಮಾಡಿದ್ದಾರೆ ಎಂದರೆ ಅದು ನರೇಂದ್ರ ಮೋದಿ ಸರ್ಕಾರ ತುಂಬಿರುವಂಥ ಆತ್ಮವಿಶ್ವಾಸ. ಮತಾಂಧ ಅಕ್ಬರ, ಔರಂಗಜೇಬ ಮತ್ತು ಅವನ ವಂಶಸ್ಥರ ಹೆಸರುಗಳನ್ನು ಹೊತ್ತು ನಿಂತಿದ್ದ ಊರುಗಳು, ರಸ್ತೆಗಳು ಗುಲಾಮಿತನದ ಪೊರೆ ಹರಿದು ತನ್ನ ಮೂಲ ಸಂಸ್ಕೃತಿಯ ಹೆಸರನ್ನ ಮತ್ತೆ ಪಡೆದು ನಗುತ್ತಿರುವುದು. ದಾಸ್ಯದ ಹಂಗನ್ನು ನೆನಪಿಸ್ತಾ ಇದ್ದ ರಾಜಪಥ ಕರ್ತವ್ಯ ಪಥವಾಗಿ ಮೆರೆದಾಡ್ತಾ ಇರುವುದು. ಇವೆಲ್ಲದರ ಹಿಂದಿರುವುದು ನರೇಂದ್ರ ಮೋದಿಯವರ ಬದ್ಧತೆ. ಭಾರತದಲ್ಲಿ ಈಗ ಎಲ್ಲಿಯೂ ಬಾಂಬ್ ಸ್ಫೋಟಗಳು ನಡೆಯುವುದಿಲ್ಲ. ಬೆಂಗಳೂರಿನ ಸ್ಟೇಡಿಯಂನಲ್ಲಿ, ಮುಂಬೈನ ರೈಲುಗಳಲ್ಲಿ, ಮಾರ್ಕೆಟ್ಗಳಲ್ಲಿ, ಹೈದರಾಬಾದಿನ ಲುಂಬಿನಿ ಪಾರ್ಕ್ನಲ್ಲಿ, ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಎಲ್ಲ ಕಡೆ ಜನ ಭೀತಿಯಿಂದ ಮುಕ್ತರು. ಯಾವಾಗ ನೋಟ್ ಬ್ಯಾನ್ ಆಯಿತೋ ಅದರ ಹಿಂದಿನ ಮರ್ಮವನ್ನು ಅರಿಯದ ಅನೇಕರು ಟೀಕೆ ಮಾಡಿದ್ರು. ಆದರೆ ಗೊತ್ತಿರಲಿ, ಅನಂತರ ಕಾಶ್ಮೀರದಲ್ಲಿ ಸೈನಿಕರ ಮೇಲೆ ಕಲ್ಲೆಸೆತ ನಡೆಯಲಿಲ್ಲ. ಕಾಡಿನಲ್ಲಿದ್ದ ಬಹುತೇಕ ನಕ್ಸಲರು ಕೋವಿಯನ್ನು ಅಲ್ಲೇ ಬಿಟ್ಟು ನಾಡಿನೊಳಗೆ ಓಡಿ ಬಂದು ವಾಸ್ತವ್ಯ ಹೂಡಿದ್ರು. ಆಂತರಿಕ ಭದ್ರತೆಯ ಕಾರಣದಿಂದ ನಮ್ಮ ದೇಶದೊಳಗಡೆಯೇ ಕಾಶ್ಮೀರ, ಅರುಣಾಚಲದಂತಹ ಕೆಲವು ಪ್ರದೇಶಗಳಿಗೆ ಹೋಗಲು ಇನ್ನರ್ ಲೈನ್ ಪರ್ಮಿಟ್ನ ಅವಶ್ಯಕತೆ ಇತ್ತು. ಆದರೆ ಈಗ ಅಂತಹ ಯಾವುದೇ ಅನುಮತಿಗಳ ಅವಶ್ಯಕತೆ ಇಲ್ಲದೆ ಭಾರತೀಯನೊಬ್ಬ ಭಾರತದ ಯಾವುದೇ ಪ್ರದೇಶಕ್ಕೆ ಭೇಟಿ ನೀಡಬಹುದಾಗಿದೆ.
ಅದೆಷ್ಟೋ ವರ್ಷಗಳ ದಾಸ್ಯದಲ್ಲಿದ್ದ ಅಯೋಧ್ಯೆಯ ಶ್ರೀರಾಮಚಂದ್ರ, ಕಾಶಿಯ ವಿಶ್ವನಾಥರು ಈಗ ಬಂಧ ಮುಕ್ತರಾಗಿ ಸಹರ್ಷದಿಂದ ಭಕ್ತಗಣವನ್ನು ಹರಸ್ತಾ ಇದ್ದಾರೆ ಅಂತಂದರೆ ಅದರ ಹಿಂದಿರುವುದು ರಾಷ್ಟ್ರಭಕ್ತ ಪ್ರಧಾನಿಯ ದೃಢ ಸಂಕಲ್ಪ. ಆರ್ಥಿಕತೆಯಲ್ಲಿ 11ನೇ ಸ್ಥಾನದಲ್ಲಿದ್ದು ದೊಡ್ಡ ದೇಶಗಳ ಸಾಲದಿಂದ ಬದುಕ್ತಾ ಇದ್ದಂಥ ಇಂಡಿಯಾ ಈಗ ಜಗತ್ತಿನ 5ನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ಶ್ರೀಲಂಕಾ, ಪಾಕಿಸ್ತಾನವೂ ಸೇರಿದಂತೆ ಅನೇಕ ದೇಶಗಳಿಗೆ ಸಾಲ ಕೊಡುವಷ್ಟರ ಮಟ್ಟಿಗೆ ಬೆಳೆದ ಭಾರತವಾಗಿದೆ. ಪಾಕಿಸ್ತಾನ ಮತ್ತು ಚೀನಾ ಎರಡೂ ದೇಶಗಳ ಜೊತೆ ಏಕಕಾಲಕ್ಕೆ ಯುದ್ಧ ಮಾಡುವಷ್ಟು ಸಾಮರ್ಥ್ಯ ವೃದ್ಧಿಸಿಕೊಂಡು ಭಾರತ ಮಾತೆ ಮತ್ತೆ ಶಕ್ತಿ ಸ್ವರೂಪಿಣಿಯಾಗಿದ್ದಾಳೆ. ಭಾರತದ ಹಳ್ಳಿಗಳಲ್ಲೂ ಕಳೆದ 9 ವರ್ಷಗಳಿಂದ ನಿರ್ಮಾಣವಾಗಿರುವ ಕೋಟ್ಯಂತರ ಶೌಚಾಲಯಗಳು, ಲಕ್ಷಾಂತರ ಮನೆಗಳು, 99.98% ಮನೆಗಳ ಅಡುಗೆ ಮನೆಯನ್ನು ಅಲಂಕರಿಸಿರುವ ಅಡುಗೆ ಅನಿಲದ ಸಿಲಿಂಡರ್ಗಳು, ವಿದ್ಯುತ್ತನ್ನೇ ಕಾಣದೆ ಕತ್ತಲೆ ಆವರಿಸಿದ್ದ 8,000ಕ್ಕೂ ಅಧಿಕ ಹಳ್ಳಿಗಳಲ್ಲಿ ಮೂಡಿದ ಉಜ್ವಲ ಬೆಳಕು, ತಾಯಂದಿರಿಗಾಗಿ 46 ಕೋಟಿಗೂ ಅಧಿಕ ಬ್ಯಾಂಕಿನ ಖಾತೆಗಳು, ದೇಶದ ಮೂಲೆ ಮೂಲೆಗಳಲ್ಲಿ ಗೂಗಲ್ ಪೇ, ಫೋನ್ ಪೇ ವ್ಯವಸ್ಥೆ ಹೊಂದಿರುವ ಗೂಡಂಗಡಿಗಳು, ಸ್ವಚ್ಛ ನೀರಿನ ಕೊಳಾಯಿಗಳು, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಇವೆಲ್ಲವೂ ಮೋದಿಯವರ ದೂರದೃಷ್ಟಿಯ ಫಲ. ಪಕ್ಕದ ಬಲೂಚಿಸ್ತಾನ್ನಲ್ಲಿ ತಿಂಗಳಿಗೊಂದರಂತೆ ನಡೆಯುವ ಪ್ರತಿಭಟನೆಯಲ್ಲಿ ಕೇಳಿಬರುವ ಕೂಗು ನಮ್ಮನ್ನು ಭಾರತದ ಜೊತೆ ಸೇರಿಸಿ ಎಂಬುದಾಗಿ. ಮಾರ್ನಿಂಗ್ ಕನ್ಸಲ್ಟ್ ಪತ್ರಿಕೆ ನಡೆಸಿದ ಲೀಡರ್ಸ್ ಅಪ್ರೂವಲ್ ರೇಟ್ ಗಮನಿಸಿದಾಗ ವಿಶ್ವದ 18% ಮಂದಿ ರಿಷಿ ಸುನಾಕ್ರನ್ನು ಒಪ್ಪಿಕೊಂಡ್ರೆ ಫ್ರೆಂಚ್ ಪ್ರಧಾನಿಯನ್ನು 22%, ಜೋ ಬೈಡನ್ನನ್ನು 30% ಮಂದಿ ಮೆಚ್ಚಿಕೊಂಡ್ರು. ನಮ್ಮ ದೇಶದ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರ ನಾಯಕತ್ವವನ್ನು ಜಗತ್ತಿನಾದ್ಯಂತ ಮೆಚ್ಚಿಕೊಂಡವರ ಸಂಖ್ಯೆ 78%. ಇತ್ತೀಚೆಗೆ ಪಾಕಿಸ್ತಾನದ ಯುವಕನೊಬ್ಬ ಮಾಧ್ಯಮಗಳ ಮುಂದೆ ನಮಗೆ ನವಾಜ್ ಶರೀಫ್, ಮುಷರಫ್, ಇಮ್ರಾನ್ ಅಂತ ನಾಯಕರು ಬೇಡ, ಪಾಕಿಸ್ತಾನದ ಅಭ್ಯುದಯಕ್ಕಾಗಿ ನರೇಂದ್ರ ಮೋದಿಯವರಂಥ ಪ್ರಧಾನಿ ಬೇಕು ಎಂದು ಘಂಟಾಘೋಷವಾಗಿ ಮಾಧ್ಯಮಗಳ ಮುಂದೆ ಹೇಳ್ತಾನೆ ಅಂತಂದರೆ ಯೋಚನೆ ಮಾಡಿ. ನಮ್ಮ ಪರಮವೈಭವದ ಕನಸಿನಲ್ಲಿ ಇನ್ನು ನನಸಾಗಲಿಕ್ಕೆ ಉಳಿದಿರುವಂಥದ್ದು ಶ್ರೀಕೃಷ್ಣನ ಮಥುರೆಯ ದಾಸ್ಯ ಮುಕ್ತಿ, ಸಮಾನ ನಾಗರಿಕ ಸಂಹಿತೆಯ ಜಾರಿ ಮತ್ತು ಭಾರತ ಮತ್ತೆ ಅಖಂಡ ಆಗಬೇಕು ಅನ್ನುವಂಥದ್ದು. ಬಾಕಿ ಉಳಿದಿರುವ ನಮ್ಮ ಈ ಕನಸುಗಳು ನನಸಾಗುವುದು ಕಷ್ಟ ಅಂತ ನಿಮಗಾರಿಗಾದರೂ ಅನ್ನಿಸ್ತಾ ಇದೆಯಾ? ನಮಸ್ಕಾರ.